ತಾರ್ ರೋಡಿಂದ ಒಂದು 500 ಮೀಟ್ರ್ ಅಷ್ಟೇ ಒಂದು ಫಾರ್ಮ್ ಲ್ಯಾಂಡ್ ಇದೆ. ಚಾಮರಾಜನಗರ ರಿಜಿಸ್ಟ್ರೇಷನು. ಒಂದು 40 ಅಡಿ ರೋಡ್ ಇದು, ಮೆಟ್ಲಿಂಗ್ ರೋಡು. ಒಂದು 400 ಮೀಟ್ರ್ ಅಷ್ಟೇ. 4.5 ಎಕರೆ ಫಾರ್ಮ್ ಲ್ಯಾಂಡ್. ಚಾಮರಾಜನಗರ ರಿಜಿಸ್ಟ್ರೇಷನು 4.5 ಎಕರೆ ಮೇಂಟೈನ್ ಮಾಡಿರೋ ತೋಟ ನೋಡಿ. ಇದೆಲ್ಲ ದಸಿ ಕಡ್ದವೆ ಅಂದರೆ ಒಂಬಳೆ. ಸ್ವಂತ ಟ್ರಾನ್ಸ್ಫಾರ್ಮರ, ಕೆಂಪು ಮಣ್ಣು. ಈ ತೆಂಗು ಜೊತೆ ಜೋಳ ಹಾಕಿದರೆ, ಯಾಕಂದರೆ ಇವರು ಹೈನುಗಾರಿಕೆ ಮಾಡ್ತಾರೆ, ಅದಕ್ಕೆ ಯೂಸ್ ಆಗುತ್ತೆ ಅಂತ. ಒಂದು ಮನೆಯೂ ಇದೆ. ರೆಡಿ ಇರೋಂಥ ಫಾರ್ಮ್ ಲ್ಯಾಂಡ್ ಇದು. ಒಂದು 25ರಿಂದ 30 ಫಲ ಬಿಡ್ತವೆ. ಇನ್ನೆಲ್ಲ ಈ ಥರ ಇದೆ. ಇದು ಫಲ ಇನ್ನೊಂದು 1.5 ವರ್ಷ 2 ವರ್ಷ ನಾಟಿ ಮರ. ಇದು ಒಳ್ಳೆ ನೀರಿರೋಂಥ ಜಾಗ. ನಗರ ರಿಜಿಸ್ಟ್ರೇಷನ್. ಒಂದು 400-500 ಮೀಟ್ರ್ ಅಷ್ಟೇ ಮೆಟ್ಲಿಂಗ್ ರೋಡು. ಚೆನ್ನಾಗಿದೆ ಈ ತೋಟ. ರೆಡಿ ಇರೋಂಥ ತೋಟ ಇದು. ಡ್ರಿಪ್ ಆಗಿದೆ. ಕಲ್ಟಿವೇಟ್ ಮಾಡಿಸಿಲ್ಲ ಸರ್. ಎಲ್ಲ ಇವಾಗ ಒಂಬಳೆ ಕಡಿತೈತೆ. ತೋಟ ಇದು ಸರ್. ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಇರುತ್ತೆ. ನಗರ ರಿಜಿಸ್ಟ್ರೇಷನು. ಓನರ್ ಬಂದು 1 ಎಕರೆಗೆ 33 ಹೇಳ್ತಾ ಇದ್ದಾರೆ. ಒಂದು 30 ಲಕ್ಷ ಗಂಟೆ ಆಗ್ಬೋದು. ಡೈರೆಕ್ಟ್ ಸಿಟ್ಟಿಂಗ್ ಇರುತ್ತೆ. ಓನರು ಜೀನಿಯನ್ ಇದ್ದಾರೆ ನೋಡಿ ಸರ್. ಒಂಬಳೆ ಕಡ್ತಿದೆ. ಒಳ್ಳೆ ಎಲ್ತಾಗಿದೆ ತೆಂಗಿನ ಮರಗಳು. ಒಳ್ಳೆ ಸೈಜ್ ಇದೆ. ಚಾಮರಾಜನಗರಕ್ಕೆ 10 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಹೈವೇಯಿಂದ ಒಂದು 5 ಕಿಲೋಮೀಟ್ರ್ ಇಲ್ಲಿ ಬರಬೇಕು. ವಿಲೇಜ್ ನಿಯರ್. ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಸುತ್ತಮುತ್ತ ಫಾರ್ಮ್ ಲ್ಯಾಂಡ್ಗಳಿದೆ. ಒಂದು 2 ಇಯರ್ಸ್ಗಾದರೆ ಸರ್ ಇನ್ಕಮ್ ಬರುತ್ತೆ ಎಲ್ಲ ತೋಟ. ಇತ್ತೀಚಿನ ದಿನಗಳಲ್ಲಿ ಎಂಟಿ ಲ್ಯಾಂಡ್ಗೆ 25-27 ಹೇಳ್ತಾರೆ. ಇದು ರೆಡಿ ಇರೋಂಥ ತೋಟ. ಫಾರ್ಮ್ 2 ಬೋರ್ ಇದೆ. ಫುಲ್ ರಿಫ್ರಿಗೇಷನ್ ಎಲ್ಲ. 1.5 ವರ್ಷದಲ್ಲೆಲ್ಲ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಲೇಬರು ಇದ್ದಾರೆ. ಸೋಲಾರ್ ವಿತ್ ಫೆನ್ಸ್. ಅಲ್ಲಿ ಕಾರ್ ಇದೆಯಲ್ಲ, ಅದೇ ರೋಡ್. ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ.